ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ಯೋಗ ಥೆರಪಿಸ್ಟ್ ಹಾಗೂ ಯೋಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಮ್ಮ ಒಟ್ಟಿಗೆ ಡಾಕ್ಟರ್ ವಿನೋದ್ ದಾಗೆ ಅವರಿದ್ದಾರೆ. ಅದೇ ರೀತಿ ಡಾಕ್ಟರ್ ಮಂಜುಶ್ರೀ ಅವರು ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ. ಈಗ ಭ್ರಾಮರಿ ಪ್ರಾಣಾಯಾಮ ಕ್ಲಾಸಿಕಲ್ ರೆಫರೆನ್ಸಲ್ಲಿ ಹೆಂಗೆ ಇದು ಹೇಳಿದಾರಲ್ಲ ಹಾಗೆ ಹೇಳ್ತಾ ಇದ್ದೀನಿ. ಏನಂತಂದರೆ ಉಸಿರು ಗಂಡು ಧ್ವನಿಯ ಭ್ರಾಮರಿ, ಹೆಣ್ಣು ಧ್ವನಿಯ ಭ್ರಾಮರಿ ಅಂಥೇಳಿ ಎರಡು ಇರ್ತವೆ. ಈ ಗಂಡು ಧ್ವನಿ ಅಂತಂದರೆ ಹೆಂಗೆ, ಈಗ ಉಸಿರನ್ನು ಬಿಡ್ತಾ ಏನು ಮಾಡ್ತಿದ್ದೀವಿ ನಾವು ಭ್ರಾಮರಿ ಪ್ರಾಣಾಯಾಮ ಅಭ್ಯಾಸ ಮಾಡ್ತೀವಿ, ಅದು ಹೆಣ್ಣು ಧ್ವನಿ. ಈಗೇನಿಲ್ಲ, ಹೀಗೆ ಕೂತ್ಕೊಂಡು ಏನು ಮಾಡ್ಬೇಕಂತ ಅಂದರೆ ಉಸಿರನ್ನು ತೆಗೆದುಕೊಳ್ತಾ ಆ ರೀತಿ ಸೌಂಡ್ ಮಾಡಬೇಕು. ಈಗ ಹೆಂಗೆ ಭ್ರಾಮರಿ ಹಿಂಗೆ ಮಾಡ್ತೀವಲ್ಲ, ಈಗ ಹಿಡ್ಕೊಂಡು ಉಸಿರನ್ನ ತೆಗೆದುಕೊಳ್ತಾ ಆ ರೀತಿ ಭ್ರಮದ ಹುಳದಾಗೆ ಸೌಂಡ್ ಬರಬೇಕು. ಅಂದರೆ ಗುಂಗಿ ಹುಳ ಅಂತ ನಾವು ಏನು ಹೇಳ್ತೀವಿ ಆ ರೀತಿ ಗುಂಗ್ ಅಂತ ಹೆಂಗೆ ಅಂತದಲ್ಲ ಆ ರೀತಿ ಸೌಂಡ್ ಮಾಡಬೇಕು. ಹೇಗೆ ಮಾಡಬೇಕಂತ ತೋರಿಸ್ತೀವಿ. ಕೈಗಳನ್ನು ಎರಡೂ ಮುಂದ್ಗಡೆ ತೊಗೊಂಬನ್ನಿ, ಎರಡೂ ಕೈಗಳ ಮುಂದ್ಗಡೆ ತೊಗೊಂಬನ್ನಿ, ಕಣ್ ತೆಗಿರಿ, ಎರಡೂ ಕೈಗಳ ಮುಂದ್ಗಡೆ ತೋರಿಸಿ. ಈಗ ಕೈಗಳನ್ನ ಬಳ್ಳಗಳನ್ನು ಬಿಚ್ಚಿ, ಈಗ ಹೆಬ್ಬಾಳನ್ನು ಏನು ಮಾಡಿ ನಿಮ್ಮ ಕಿವಿಯ ಮೇಲ್ಗಡೆ ತೊಗೊಂಬನ್ನಿ, ಕಿವಿಯ ಪಕ್ಕದಲ್ಲಿ ತೊಗೊಂಬನ್ನಿ. ಅದನ್ನೇನು ಮಾಡ್ಬೇಕಂತಂದರೆ ಕಿವಿಯನ್ನು ಕ್ಲೋಸ್ ಮಾಡಬೇಕು. ಈ ಕಣ್ಣಿನ ಮೇಲೆ ಇಂಡೆಕ್ಸ್ ಫಿಂಗರ್, ಕಣ್ಣಿನ ಮೇಲೆ ಇಂಡೆಕ್ಸ್ ಫಿಂಗರ್ ಇಡಿ. ಈಗ ಮಧ್ಯದ ಬೆರಳು ಮೂಗಿನ ಹೊರಳೆಯ ಪಕ್ಕ, ತುಟಿಯ ಮೇಲೆ ಉಂಗುರದ ಬೆರಳು, ತುಟಿಯ ತಳಗಡೆ ಸಣ್ಣ ಬೆರಳು. ಈಗ ಗಂಡು ಧ್ವನಿಯ ಏನು ಭ್ರಮರಿ ಇದೆ ಅಲ್ಲ, ತುಂಬ ಡಿಫಿಕಲ್ಟ್ ಇದೆ. ಮಾಡ್ಲಿಕ್ಕೆ ಬಂದರೆ ಟ್ರೈ ಮಾಡಿ, ಅದು ಮಾಡ್ತಾ ಹೋಗಿ, ಅದು ಇಂಪ್ರೂವೈಸೇಷನ್ ಆಗುತ್ತೆ, ನಿಮಗೆ ಒಳ್ಳೆ ಬೆನಿಫಿಟ್ ಸಿಗ್ತದೆ. ಹೆಂಗೆ ಮಾಡಬೇಕು, ಉಸಿರನ್ನ ತಗೋಬೇಕಾದ್ರೆ ಭ್ರಮರಿ ರೀತಿ ಮಾಡಬೇಕು, ಮತ್ತೆ ಉಸಿರನ್ನ ಬಿಡ್ತಾ ಹಾಗೆ ಹೆಣ್ಣು ಧ್ವನಿ ಇನ್ನೊಂದು ಸಾರಿ ತೋರಿಸ್ತೇನೆ ನೋಡಿ. ಮತ್ತು ಗಂಡು ಧ್ವನಿ ಹೆಂಗೆ ಬರಬೇಕು ಅಂದ್ರೆ ಉಸಿರನ್ನು ತೆಗೆದುಕೊಳ್ತಾ ಏನು ಮಾಡಬೇಕು, ಗಂಡು ಧ್ವನಿ ಹಾಗೆ ನಾವೇನು ಮಾಡಬೇಕು, ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗಬೇಕು. ಇದು ಹೆಣ್ಣು ಧ್ವನಿ. ಗಂಡು ಧ್ವನಿ ಈಗ ಹೆಣ್ಣು ಧ್ವನಿ. ವೆರಿ ನೈಸ್. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಮಾಡಿ, ಇಷ್ಟೇ ಮಾಡ್ಬೇಕಂತಿಲ್ಲ. ಯಾಕಂದರೆ ಪ್ರತಿಯೊಬ್ಬರದ್ದು ಲಂಗ್ ಕೆಪಾಸಿಟಿ ಬೇರೆ ಬೇರೆ ಇರ್ತದೆ. ಇವ್ರ ಅಭ್ಯಾಸ ಇವಾಗ ನಿಮ್ಗೆ ಮಾಡಿ ತೋರಿಸ್ತದೆ, ಇವ್ರ ಲಂಗ್ ಕೆಪಾಸಿಟಿನೇ ಬೇರೆ ಇರ್ತದೆ, ಇವ್ರ ಲಂಗ್ ಕೆಪಾಸಿಟಿನೇ ಬೇರೆ ಇರ್ತದೆ. ಹಾಗೆ ನಿಮ್ಮ ಲಂಗ್ ಕೆಪಾಸಿಟಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಮಾಡಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳಿ, ಸೌಂಡ್ ಮಾಡ್ತಾ ಮತ್ತೆ ಉಸಿರನ್ನು ಬಿಡ್ತಾ ಹೆಣ್ಣು ಧ್ವನಿ. ಕೊನೆಯ ಬಾರಿಗೆ ಮತ್ತೆ ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ತೆಗೆದುಕೊಳ್ತಾ ಗಂಡು ಧ್ವನಿ. ಉಸಿರನ್ನು ಬಿಡ್ತಾ ಹೆಣ್ಣು ಧ್ವನಿ. ನಿಧಾನವಾಗಿ ಕೈಗಳನ್ನು ಮಂಡಿ ಮೇಲೆ ತೊಗೊಂಬನ್ನಿ, ರಿಲ್ಯಾಕ್ಸ್ ಮಾಡಿ. ಇದೇ ರೀತಿ ನೀವು ಏನು ಮಾಡಬೇಕಂದ್ರೆ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ನಾರ್ಮಲ್ ಬ್ರೀದಿಂಗ್ ಮಾಡಿ. ಈಗ ವಿಪರೀತಕಾರಣಿ ಮುದ್ರವನ್ನು ಮಾಡೋಣ, ಬಹಳ ಇಂಪಾರ್ಟೆಂಟ್ ಇದು. ಈಗ ಕಾಲನ್ನು ಈಗ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಏನು ಮಾಡಬೇಕು, ಶವಾಸನದಲ್ಲಿ ಹೋಗಬೇಕು. ನಿಧಾನವಾಗಿ ಶವಾಸನಕ್ಕೆ ಬನ್ನಿ. ಈಗ ಶವಾಸನದಲ್ಲಿದ್ದಾರೆ. ಈಗ ವಿಪರೀತಕರಣಿ ಮುದ್ರೆಯನ್ನು ಮಾಡ್ತಾರೆ. ಈಗ ಏನಂತಂದರೆ ಕಾಲನ್ನು ಕೂಡಿಸಿ ಎರಡೂ ಕೈಗಳನ್ನ ಪಕ್ಕದಲ್ಲಿ ತೊಗೊಂಬನ್ನಿ, ಎರಡೂ ಕಾಲುಗಳನ್ನು ಮೇಲ್ಗಡೆ ತೊಗೊಂಬನ್ನಿ. ಈಗ ಕೈಗಳನ್ನು ನೆಲಕ್ಕೆ ಪ್ರೆಸ್ ಮಾಡಿ ವಿಪರೀತಕರಣಿ ಮುದ್ರೆ ಮಾಡಿ. ಎಸ್, ಲಿಫ್ಟ್ ಮಾಡಿ. ಎಸ್, ಹಿಂದ್ಗಡೆ ಸಪೋರ್ಟಿವ್ ಕೊಡಿ.
ಅಲ್ಲೇ ಸಪೋರ್ಟಿವ್ ಕೊಡಬೇಕು. ಎಸ್, ಹಿಂದ್ಗಡೆ ಸೊಂಟವನ್ನು ಏನು ಮಾಡಬೇಕು, ಎಲ್ ಶೇಪ್, ಕುರ್ಚಿ ಆಕಾರದಲ್ಲಿ ಈ ರೀತಿ ಎಲ್ ಶೇಪ್ ಆಗಬೇಕು, ಅದು ಆ ರೀತಿ ತೊಗೊಂಬರ್ಬೇಕು. ಈಗ ಸರಿಯಾಗಿ ಉಸಿರಾಡಿ, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಗಾಕಿ. 5 ಬಾರಿ ಉಸಿರಾಡಿ. 5 ಬಾರಿ ಉಸಿರಾಡಿದ ತಕ್ಷಣ ಏನು ಮಾಡಬೇಕು, ವಿಪರೀತ ಆಕರಣಿ ಆಸನಕ್ಕೂ ವಿಪರೀತ ಕರಣಿ ಮುದ್ರಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದನ್ನು ಇವತ್ತು ಈಗ ಕಲಿಸ್ಕೊಡ್ತಾ ಇದ್ದೀನಿ. ಕತ್ತು ಫ್ರೀಯಲ್ಲಿ ಇರಬೇಕು. 5 ಬಾರಿ ಆದ ತಕ್ಷಣ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡ್ತಾ ಏನು ಮಾಡಬೇಕು, ಒಳಗಡೆ ಕಾಂಟ್ಯಾಕ್ಟ್ ಮಾಡಬೇಕು, ಉಡಿಯಾಣ ಬಂಧವನ್ನು ಮಾಡಬೇಕು. ಈ ರೀತಿ ಉಡಿಯಾಣ ಬಂಧವನ್ನು ಮಾಡಬೇಕು. ಮತ್ತು ಮೂಲ ಬಂಧವನ್ನು ಸರಿಯಾಗಿ ಮಾಡಬೇಕು. ಅಲ್ಲೇ ಹಿಪ್ಸನ್ನು ಒಳಗಡೆ ಕಾಂಟ್ಯಾಕ್ಟ್ ಮಾಡಿ ಮೂಲ ಬಂಧವ ಮಾಡಬೇಕು, ಉಡಿಯಾಣ ಬಂಧವನ್ನು ಮಾಡಬೇಕು. ಸರಿಯಾಗಿ ಉಸಿರಾಡಿಸ್ಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಲ್ಲಿಸಿ. ಮತ್ತೆ ಏನು ಮಾಡಬೇಕು, 5 ಸಾರಿ ನಾರ್ಮಲ್ ಬ್ರೀತ್ ಮಾಡಬೇಕು. ಐದು ಸಾರಿ ಬ್ರೀತ್ ಮಾಡಿದ ತಕ್ಷಣ ನಿಧಾನವಾಗಿ ಏನು ಮಾಡಬೇಕಂತಂದರೆ, ಕಾಲನ್ನು ಮುಂದ್ಗಡೆ ತಗೊಂಡು ನಿಧಾನವಾಗಿ ಕೈಗಳನ್ನು ತಳಗಡೆ ಹಚ್ಚಿ ರಿಲೀಸ್ ಮಾಡಬೇಕು. ಇದು ವಿಪರೀತ ಕರ್ಣಿ ಮುದ್ರೆ ಆಗಿದೆ. ನಿಮ್ದು ಏನಾಗುತ್ತೆ ಅಂತಂದರೆ, ಯಾವುದೇ ಪೇನು, ಬಾಡಿ ಪೇನು ಏನೇ ಇದ್ರೂ ಕೂಡ ಈ ಆಸನ ಮಾಡೋದ್ರಿಂದ, ಅಂದರೆ ಈ ಮುದ್ರೆ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಇವೆಲ್ಲ ನಾವು ಏನು ಅಭ್ಯಾಸಗಳು ಹೇಳ್ಕೊಟ್ಟಿದ್ದಾವೆ ಇವನ್ನೆಲ್ಲ ಮಾಡ್ಕೊತ ಹೋಗೋದ್ರಿಂದ ಕಡಿಮೆ ಆಗುತ್ತೆ. ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ, ಧ್ಯಾನ ಮಾಡೋಣ. ನಿಧಾನವಾಗಿ ಮೇಲ್ಗಡೆ ಕಾಲನ್ನು ಕೂಡಿಸಿ, ಕೈಯನ್ನು ಮೇಲ್ಗಡೆ ತೊಗೊಂಬನ್ನಿ, ತಿರುಗಿ ಕೈ ಎದೆ ಪಕ್ಕಕ್ಕೆ ಇಟ್ಕೊಂಡು ಎದ್ದು ಕೂತ್ಕೊಳ್ಳಿ. ಎಸ್, ಪದ್ಮಾಸನ, ಸುಖಾಸನದಲ್ಲಿ ಆದ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಈ ರೀತಿ ಚಿನ್ಮುದ್ರೆ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ಹೋಗಬೇಕು. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಉಸಿರಾಟದ ಕಡೆ ಗಮನ ಇರಲಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಂಡು ಹೋಗ್ಬೇಕು. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಬರಬೇಕು. ಅಷ್ಟು ಉಸಿರಾಟದ ಮೇಲೆ ಗಮನ ಹರಿಸಬೇಕಾಗತ್ತೆ. ಈಗ ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ಓಂಕಾರ ಸ್ಟಾರ್ಟ್ ಮಾಡಿ. 12 ಬಾರಿ ಏನು ಮಾಡ್ಬೇಕಂತಂದ್ರೆ ಓಂಕಾರ ಹೇಳಬೇಕಾಗತ್ತೆ. ಸ್ಟಾರ್ಟ್. ದೀರ್ಘವಾಗಿ ಉಸಿರು ತೆಗೆದುಕೋಬೇಕು, ಓಂಕಾರ ಹೇಳಬೇಕು. ಮತ್ತೆ ಓಂಕಾರ ಹೇಳಿದ ತಕ್ಷಣ ಮತ್ತೆ ಏನು ಮಾಡಬೇಕು, ಮತ್ತೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಮತ್ತೆ ಹೇಳಬೇಕಾಗತ್ತೆ. ಸ್ಟಾರ್ಟ್ ಮಾಡಿ. ಮತ್ತೆ ದೀರ್ಘವಾಗಿ ಉಸಿರು ತೆಗೆದುಕೊಳ್ಬೇಕು. ಈಗ ಹೀಗೆ ಮಾಡ್ತಾ ಏನು ಮಾಡ್ಬೇಕಂತಂದರೆ, ಈಗ ನೀವು ಓಂಕಾರ ಮಾಡಿದ ತಕ್ಷಣ ನಿಧಾನವಾಗಿ ಕಣ್ಣುಗಳನ್ನು ತೆಗೆದು ಕೈ ಬೆರಳುಗಳನ್ನು ರಿಲೀಸ್ ಮಾಡಿ ಕಾಲುಗಳನ್ನು ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಬೇಕು. ಒಂದಾದಮೇಲೆ ಇನ್ನೊಂದನ್ನು ಸ್ಟ್ರೆಚ್ ಮಾಡಬೇಕು. ಉಸಿರು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಿ, ಉಸಿರು ತೆಗೆದುಕೊಳ್ತಾ ಒಂದು ಕಾಲನ್ನು ಸ್ಟ್ರೆಚ್ ಮಾಡಿ ಇನ್ನೊಂದು ಕಾಲನ್ನು ಸ್ಟ್ರೆಚ್ ಮಾಡಬೇಕು. ಈಗ ಶವಾಸನಕ್ಕೆ ಸೈಡ್ ತಿರುಗಿ ಶವಾಸನಕ್ಕೆ ಹೋಗಿ ನಿಧಾನವಾಗಿ ಕೈಗಳನ್ನು ಮೇಲ್ಗಡೆ ಇಟ್ಕೊಳ್ಳಿ, ಕಣ್ಣನ್ನು ಮುಚ್ಚಿ ಸರಿಯಾಗಿ ಉಸಿರಾಡಿಸ್ತಾ ಬರಬೇಕು. ಇಲ್ಲಿ ಶವಾಸನದಲ್ಲಿ ನೀವು ಏನು ಮಾಡಬೇಕಂತಂದರೆ ಸರಿಯಾಗಿ ಬ್ರೀತ್ ಮಾಡಬೇಕು, ಮಲಗಬಾರ್ದು. ಶವಾಸನ ಅಂದರೆ ಮಲಗೋದಲ್ಲ. ಶವಾಸನ ಅಂದರೆ ಪೂರ್ತಿ ಅವೇರ್ ಆಗಿರುವಂಥದ್ದು. ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಸೆಲ್ಸನ್ನು ಅವೇರ್ ಮಾಡುವಂಥದ್ದು ಶವಾಸನ ಆಗಿದೆ. ಹಾಗಾಗಿ ನೀವು ಏನು ಮಾಡಬೇಕಂತ ಪೂರ್ತಿ ಅವೇರ್ನೆಸ್ ಆಗಿರಬೇಕು. ನೀವು ಎಲ್ಲ ಜಾಯಿಂಟ್ಸ್ಗಳಾಗಿರ್ಬೋದು, ಎಲ್ಲ ಮಸಲ್ಸ್ ಆಗಿರ್ಬೋದು, ಅವರ ಕಡೆ ಏನು ಮಾಡಬೇಕು, ಗಮನ ಹರಿಸ್ತಾ ಹೋಗಬೇಕಾಗತ್ತೆ. ಮಲಗಬಾರ್ದು ಇಲ್ಲಿ. ಹಾಗೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬರಬೇಕಾಗತ್ತೆ. ನೋಡಿ ವೀಕ್ಷಕರೇ, ನಾನು ನಿಮಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟ ಬಯಸ್ತೇನೆ. ಏನು ಅಂತಂತಂದರೆ, ಈಗ ಉಸಿರಾಟದ ಸ್ಥಿತಿಯೂ ಕೂಡ ಈಗ ಓಂಕಾರ ಮಾಡಿದ್ರು ಅವಾಗಲೇ
ಹೇಗೆ ಮಾಡಿದರು? ಉಸಿರು ತಗೊಂಡು ಓಂ ಅಂತಂದರು. ಕೆಲವೊಂದಿಷ್ಟು ಜನ ಏನಂತಾರೆ, ಉಸಿರು ತಗೋತಾರೆ, ಓಂ 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 ಅಂತಿರ್ತಾರೆ. ಈ ರೀತಿ ಎಲ್ಲ ಹೇಳಬಾರ್ದು. ಒಂದೇ ಉಸಿರಿನಲ್ಲಿ ಉಸಿರು ತೆಗೆದುಕೊಂಡು ಓಂ, ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಉಸಿರನ್ನು ತೆಗೆದುಕೊಂಡು ಓಂಕಾರವನ್ನು ಹೇಳಬೇಕಾಗತ್ತೆ. ಈ ರೀತಿ ಏನು ಮಾಡಬೇಕು, ನೀವು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಈಗ ಗುರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಹೇಳಿ. ಎಲ್ಲರಿಗೂ ಗುರು ಬೇಕಲ್ಲ. ಒಂದು ದಿವಸ ಏನಾಗಿತ್ತಂತಂದರೆ, ಒಂದು ದೊಡ್ಡದಾಗಿ ಒಂದು ರಾಜವಾಡೆ ಇತ್ತಂತೆ. ಅಂದರೆ ಒಂದು ರಾಜವಾಡೆ ಇತ್ತಂತೆ. ಅಲ್ಲಿ ಏನು ಮಾಡ್ತಿದ್ದಂತಂದರೆ, ಈ ಒಡವೆ ವ್ಯಾಪಾರಿ ಒಬ್ಬ ಬರ್ತಿದ್ದಂತೆ ಒಡವೆಗಳನ್ನೆಲ್ಲ ಕೊಂಡ್ಕೊಂಡು ಹೋಗಲಿಕ್ಕೆ. ಮತ್ತು ಆ ಟೈಮಲ್ಲಿ ಏನಾಗಿತ್ತಂತೆ, ಒಬ್ಬನ ಹತ್ರ ವಜ್ರ ಇತ್ತಂತೆ. ತುಂಬ ಬೆಳೆ ಬಾಳೋದಲ್ಲ ನೋಡಿ, ಅದಕ್ಕೆ ತುಂಬ ಬೆಳೆದು ಬಾಳ್ತದಲ್ಲ ವಜ್ರ. ಅದಕ್ಕಾಗಿ ಅವ್ನು ಏನು ಅಂದ್ಕೊಂಡಿದ್ದಂತೆ, ಈ ವಜ್ರ ನಾನು ಕೊಟ್ಟು ದುಡ್ಡು ತೊಗೊಂಡ್ರೆ ಆಯಿತು ಅಂತ ಅವ್ನು ತಿಳ್ಕೊಂಡಿದ್ದಂತೆ. ಅವ್ನಿಗೆ ಒಂದು ದಿವಸ ಏನು ಮಾಡ್ತಾನಂತಂದರೆ, ವಜ್ರ ಮಾರಬೇಕಂತ ಏನಿರ್ತಾನಲ್ಲ, ಅವ್ನು ಬಂದು ಒಂದು ಸಾರಿ ವ್ಯಾಪಾರಿನ ಭೇಟಿ ಆಗ್ತಾನಂತೆ. ಕೇಳ್ತಾನಂತೆ, ನಾನು ವಜ್ರ ಇದೆ ನನ್ನ ಹತ್ರ, ನಾನು ಕೊಡಬೇಕಂತ ಮಾಡಿದ್ದೀನಿ ಅಂತೇಳಿ ಹೇಳ್ತಾನಂತೆ. ಅವಾಗ ಅವನು ಆಯಿತು ತೊಗೊಂಡು ಬನ್ನಿ ಪರೀಕ್ಷೆ ಮಾಡೋಣ ಅಂತ ಹೇಳ್ತಾನಂತೆ. ಅವನು ಹೋಗ್ತಾನಂತೆ, ಮನೆಗೆ ಹೋಗಿ ವಜ್ರವನ್ನು ತೊಗೊಂಬರ್ತಾನಂತೆ. ತೊಗೊಂಬಂದು ಕೊಡ್ತಾನಂತೆ. ನೋಡಿ, ಇದು ತುಂಬ ಬೆಳೆ ಬಾಳೋದಾಗಿದೆ, ನೀವು ಏನು ಮಾಡಬೇಕಂತಂದರೆ ಇದಕ್ಕೆ ನೀವು ಸರಿಯಾದ ಒಂದು ಪ್ರೈಸನ್ನು ಇದಕ್ಕೆ ಕೊಡಬೇಕಾಗ್ತದ ಅಂತ ಹೇಳ್ತಾನಂತೆ. ಆಯಿತು ಅಂತ ನೋಡ್ತೀನಿ ಅಂತೇಳಿ ಪರೀಕ್ಷೆ ಮಾಡ್ತಾನಂತೆ. ಇಲ್ಲ, ಈ ವಜ್ರದಲ್ಲಿ ಏನಾಗಿದೆ, ಚುಕ್ಕಿಗಳು ನಮ್ಗೆ ಕಾಣ್ತಾ ಇದ್ದಾವೆ ಅಂಥೇಳಿ ವ್ಯಾಪಾರಿ ಹೇಳ್ತಾನಂತೆ. ವಜ್ರವನ್ನು ತೊಗೊಳಕ್ಕೆ ಬಂದಿರ್ತಾನಲ್ಲ, ವ್ಯಾಪಾರಿ ಹೇಳ್ತಾನಂತೆ, ಇದರಲ್ಲಿ ಸಣ್ಣ ಸಣ್ಣ ಚುಕ್ಕಿಗಳು ಕಾಣ್ತಾ ಇದ್ದಾವಲ್ಲ ನೋಡಿ ಇಲ್ಲಿ ಅಂತ ಹೇಳ್ತಾನಂತೆ. ಇಲ್ಲ ಅದೇಗಾಗತ್ತೆ, ಸರಿ ಇದೆ ಅಂತ ಹೇಳಿ ಅವನು ಕೊಡೋನು ಹೇಳ್ತಾನಂತೆ. ಅವಾಗ ಏನು ಮಾಡ್ತಾನಂತಂದರೆ ವ್ಯಾಪಾರಿ ಅದನ್ನು ವಜ್ರವನ್ನು ತಿರುಗಿಸಿ ತೋರಿಸ್ತಾನಂತೆ. ಹಿಂಗೆ ನೋಡಬೇಕು, ಈ ವಜ್ರವನ್ನು ತಿರುಗಿಸಿದಾಗ ನಿನಗೇನು ಕಾಣಿಸುತ್ತೆ, ಅದರೊಳಗಡೆ ಇರ್ತಕ್ಕಂಥ ಚುಕ್ಕಿಗಳು ನಿನಗೆ ಕಾಣಿಸುತ್ತೆ ಅಂಥೇಳಿ ವ್ಯಾಪಾರಿ ಅವನಿಗೆ ಹೇಳ್ತಾನಂತೆ. ಅವನು ಅವಾಗ ಹಿಂಗೆ ತಿರುಗಿಸಿ ನೋಡಿದಾಗ ಅದರೊಳಗಡೆ ವಜ್ರದಲ್ಲಿ ಇರ್ತಕ್ಕಂಥ ಚುಕ್ಕಿಗಳು ಇವನಿಗೆ ಕಂಡು ಬಂದು ಅಂತ. ಹಂಗೆ ಒಂದು ವಜ್ರ ಪರೀಕ್ಷೆ ಮಾಡೋಕ್ಕೂ ಒಬ್ಬ ಗುರು ಮುಖ್ಯ ಆಯ್ತು. ಹಂಗೆ ನಾವು ವಜ್ರಕ್ಕೆ ಮೌಲ್ಯ ಕೊಟ್ಟಿದವ್ರು ಯಾರು, ಅದಕ್ಕೆ ಬೆಲೆ ಕೊಟ್ಟವ್ರು ಯಾರು? ಮನುಷ್ಯರು. ಮನುಷ್ಯರಿಗೆ ಎಷ್ಟು ಗುರು ಅಗತ್ಯ ಇದೆ ಅಂತಕ್ಕಂಥದ್ದನ್ನು ಈ ಸಣ್ಣ ಕಥೆಯ ಮೂಲಕ ನೀವು ತಿಳಿದುಕೊಳ್ಳಬಹುದಾಗಿದೆ ವೀಕ್ಷಕರೇ. ಈಗ ಈ ಶವಾಸನ ಆಯಿತು. ನಿಧಾನವಾಗಿ ಎರಡೂ ಕೈಗಳನ್ನ ಪಕ್ಕದಲ್ಲಿ ತೊಗೊಂಬನ್ನಿ, ಎರಡೂ ಕಾಲುಗಳನ್ನು ಜೋಡಿಸಿ ನಿಧಾನವಾಗಿ ಕಣ್ಗಳನ್ನು ತೆಗಿರಿ. 1 ನಿಮಿಷ ಇಲ್ಲೇ ವೆಯ್ಟ್ ಮಾಡಬೇಕು. 1 ನಿಮಿಷ ಆದ ತಕ್ಷಣ ನಿಧಾನವಾಗಿ ಏನು ಮಾಡಬೇಕು, ಬಲಗೈಯನ್ನು ಮೇಲ್ಗಡೆ ತೊಗೊಂಬನ್ನಿ, ಬಲಗಡೆ ತಿರುಗಿ ಕೈ ಎದೆ ಪಕ್ಕಕ್ಕೆ ಇಟ್ಕೊಂಡು ನಿಧಾನವಾಗಿ ಎದ್ದು ಕುತ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಡಿಸ್ಮೆನೋರಿಗೆ ಯಾವೆಲ್ಲ ಯೋಗ ಅಭ್ಯಾಸಗಳನ್ನು ಮಾಡಬೇಕಂತೇಳಿ. ಇದೇ ರೀತಿ ನೀವು ಯೋಗಾಭ್ಯಾಸವನ್ನು ಮಾಡಿ ನಿಮಗೆ ತುಂಬ ಅನುಕೂಲವಾಗುತ್ತೆ. 100% ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆದರೆ ದಿನನಿತ್ಯ ನಿರಂತರವಾಗಿ ಅಭ್ಯಾಸವನ್ನು ಮಾಡೋದನ್ನು ಕಲಿಬೇಕು. ಅಂದರೆ ಮಾತ್ರ ನಿಮಗೇನಾಗುತ್ತೆ, ವಂಡರ್ಫುಲ್ ರಿಸಲ್ಟನ್ನು ನಿಮಗೆ ಸಿಕ್ಕೇ ಸಿಗುತ್ತೆ. ನಮಸ್ಕಾರ.